ಗೃಹ ಪ್ರವೇಶಗಳಲ್ಲಿ ಹಸುನೆ ಮನೆಗೆ ಕರ್ಕೊಂಬರೋದು ಅಲ್ವಾ, ಹೀಗೆಲ್ಲ ಮಾಡ್ತೀವಲ್ಲ, ಅಂದರೆ ಅಷ್ಟು ಅದಕ್ಕೆ ಪ್ರಾಮುಖ್ಯತೆ ಗೋವಿಗೆ. ಮತ್ತು ಹಸ್ತಿನಿ ಆನೆ, ಅಂದರೆ ಯಾವುದೋ ಮದ ಗಜಕ್ಕೆ ನಾವು ಗೌರವ ಕೊಡ್ತೀವಿ ಅಂತ ಹೋಗ್ಬಾರ್ದು. ಹಿಂದೆ ಕಥೆ ಹೇಳಿದ್ದೀನಿ, ಅದನ್ನ ಜ್ಞಾಪಿಸ್ಕೊಳ್ಳಿ. ವಿನಯವಾಗಿರ್ತಕ್ಕಂತಹ ಹಸು, ವಿನಯದಿಂದ ಕೂಡಿರ್ತಕ್ಕಂತಹ ಬ್ರಾಹ್ಮಣ, ವಿನಯದಿಂದ ಕೂಡಿರ್ತಕ್ಕಂತಹ ಆನೆ, ಹೀಗಿಟ್ಕೊಳ್ಬೇಕು. ಶುನಿ, ಶುನಿ ಅಂತಂದ್ರೆ ನಾಯಿ. ಅಂದ್ರೆ ನೀವು ಯಾವ್ದೋ ರ್ಯಾಬಿಸ್ ಬಂದಿರೋ ನಾಯಿಗೆ ಹೋಗಿ ಇದರಲ್ಲೂ ಆತ್ಮ ಇದೆ ಅಂತ ಅದ್ರ ಹತ್ರ ಹೋದ್ರೆ ಅದು ನಿಮ್ಗೆ ಕಚ್ಚಿದ್ರೆ ನಿಮಗೆ ರೋಗ ಬರುತ್ತೆ. ಹಾಗಲ್ಲ, ಯಾವುದು ನಾರ್ಮಲ್ ಆಗಿದೆ, ಯಾವುದು ವಿನಯದಿಂದ ಕೊಟ್ಟಿದೆ ಅಂತಹ ನಾಯಿ ಅಂತ ನಾವು ಇಟ್ಕೊಳ್ಬೇಕಿಲ್ಲಿ, ಸೇರಿಸ್ಕೊಳ್ಬೇಕು. ಕಾಮನ್ ಸೆನ್ಸ್ ಎಲ್ಲ ಕಡೆಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಭಾವಕ್ಕೆ ಚಂಡಾಳ, ಇವರೆಲ್ಲರಲ್ಲೂ ಪಂಡಿತಾಹ ಸಮದರ್ಶಿನಃ, ಪಂಡಿತರಾದರೂ ಏಕ ರೀತಿಯಿಂದ ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಶ್ಲೋಕದಲ್ಲಿ. ಯಾತಕ್ಕೆ ಅಂತಂದ್ರೆ ಎಲ್ಲದರಲ್ಲೂ ಈ ಆತ್ಮ ಅಥವಾ ಚೇತನ ಅಂತಕ್ಕಂಥದ್ದು ಇರೋ ತನಕ ಅಷ್ಟೇ ಆ ಒಂದು ಭಿನ್ನ ಭಿನ್ನ ಯೋನಿಯಲ್ಲಿ ಹುಟ್ಟಿರ್ತಕ್ಕಂತಹ ಪಶು ಪಕ್ಷಿ ಪ್ರಾಣಿಗಳಿಗೆ ಗೌರವ. ಅದರಲ್ಲಿರ್ತಕ್ಕಂತಹ ಚೇತನ ಅಂತಕ್ಕಂಥದ್ದು ಬೇರ್ಪಟ್ಟ ಮೇಲೆ ಅದಕ್ಕೆ ಶವ ಅಂತಲೇ ಹೇಳ್ತಾರೆ. ಅದು ವ್ಯಾವಹಾರಿಕದಲ್ಲಿ ನಮಗೆಲ್ಲರಿಗೂ ಅನುಭವ ಇರ್ತಕ್ಕಂಥದ್ದು. ಹಾಗೆ ಈ ಎಲ್ಲದರಲ್ಲೂ ಕೂಡ ವಿನಯದಿಂದ ಕೂಡಿರ್ತಕ್ಕಂಥ ಎಲ್ಲರಲ್ಲೂ ಕೂಡ ನಾವು ಸಮದರ್ಶಿನಿ, ಏಕತ್ವದಿಂದ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ನಾವು ಇದಕ್ಕೆ ವಿಪರೀತ ಮಾಡಿಕೊಂಡಾಗ ತಿರ್ಗಾ ಅದಕ್ಕೆ ನಾವು ನೋವುಗಳನ್ನು ಕೂಡ ಅನುಭವಿಸ್ಬೇಕಾಗುತ್ತೆ. ಇಹೈವ ದೈರ್ಜಿತ ಸರ್ಗೋ ಯೇಷಾಂ ಸಾಮ್ಯೇಷಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೆ ಸ್ಥಿತಾಃ. ಇಹೈವ ತೇ ಅರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ. ಯಾರು ಮನಸ್ಸು ಸಾಮ್ಯದಲ್ಲಿ ನಿಂತಿರುತ್ತೋ, ಅಂದರೆ ಆ ಸಮತ್ವವನ್ನು ಸಾಧಿಸಿರ್ತಾರೋ ಅಂಥವ್ರಿಗೆ ಏನಾಗತ್ತೆ, ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಅವರು ನಿರ್ದೋಷದಿಂದ ಸಮನಾಗಿ ಇರ್ತಾರೆ, ಹಾಗಾಗಿ ಅವರು ಬ್ರಹ್ಮದಲ್ಲೇ ನಿಲ್ಲಿಸಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಯಾಕೆ ಬ್ರಹ್ಮದಲ್ಲಿ ನಿಲ್ಲಿಸಿಲ್ಲ ಅಂತಂದ್ರೆ ನಮಗೆ ಅರಿಷಡ್ವರ್ಗಗಳಲ್ಲಿ ನಾವು ಮುಳುಗೋಗಿದ್ದೀವಿ. ಮುಂಚೆ ಹೇಳಿದಾಗೆ ಅರಿಷಡ್ವರ್ಗಗಳಲ್ಲಿ ಯಾವುದು ಒಂದಿದ್ರೂ ಅದನ್ನ ನಾವು ಸಮಸ್ಥಿತಿಯಲ್ಲಿ ಮಾನಸಿಕವಾದಂತಹ ಸಮತೋಲನವನ್ನು ಕಾಪಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ, ಮನಸ್ಸು ಚಂಚಲವಾಗಿರೋದ್ರಿಂದ ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇರುತ್ತೆ. ಹಾಗಾಗಿ ನಮ್ಮ ಮನಸ್ಸು ಸಾಮ್ಯದಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ಆ ಒಂದು ಸರ್ಗ ಅಥವಾ ಆ ಒಂದು ಸ್ಥಿತಿ, ಆ ಒಂದು ಭಾವನೆ, ಮಾನಸಿಕ ಭಾವನೆಯನ್ನ ನಾವು ಗೆಲ್ಲೋದಕ್ಕೆ ಆಗೋದಿಲ್ಲ. ನಾವು ಮನಸ್ಸನ್ನ ವಶೀಕರಣ ಮಾಡ್ಕೊಳ್ದೇ ಇರೋದ್ರಿಂದ ನಾವು ತೊಯ್ಲಾಡ್ತಾ ಇರ್ತೀವಿ. ಹಾಗಾಗಿ ಯಾರು ದೋಷರಹಿತನಾಗಿರ್ತಾನೋ ಅವನು ಏನಾಗ್ತಾನೆ, ಬ್ರಹ್ಮನಲ್ಲೇ ಇರ್ತಾನೆ. ಬ್ರಹ್ಮನಲ್ಲಿ ಇರೋದು ಅಂದ್ರೆ ಏನು, ಆ ಸಚ್ಚಿತ್ ಆನಂದ ಸ್ವರೂಪವನ್ನ ಪಡ್ಕೊಳ್ತಾನೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಬಾಹ್ಯ ಸ್ಪರ್ಶೇಶ್ವ ಸಕ್ತಾತ್ಮ ವಿಂದತ್ಯ ಆತ್ಮನಿಯತ್ ಸುಖಂ ಸಬ್ರಹ್ಮ ಯೋಗ ಯುಕ್ತಾತ್ಮ ಸುಖಂ ಅಕ್ಷಯಮಶ್ನುತೆ. ಬಾಹ್ಯ ಸ್ಪರ್ಶೇಶು ಅಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮ ಸುಖಂ ಅಕ್ಷಯಮಶ್ನುತೆ. ಇಲ್ಲಿ ಏನಾಗುತ್ತೆ, ನಮಗೆ ಬಾಹ್ಯ ಸ್ಪರ್ಶ ಅಂತಂದ್ರೆ ನಮಗೆ ಹೊರಗಡೆಯಿಂದ ಸಿಗ್ತಕ್ಕಂತಹ ಸುಖದಿಂದ ನಾವೇನಾಗ್ತೀವಿ, ಸಾಮಾನ್ಯವಾಗಿ ಸುಖ ಸಿಕ್ಕಿದ್ರೆ ಹಿಗ್ತೀವಿ, ಸುಖ ಸಿಕ್ಕಿಲ್ಲ ಅಂತಂದ್ರೆ ಕುಗ್ತೀವಿ. ಆದರೆ ಯಾರಿಗೆ ಈ ಹೊರಗಿನ ಸಿಗ್ತಕ್ಕಂತಹ
ಸುಖ ದುಃಖಗಳಲ್ಲಿ ಸಮಾನ ಮನಸ್ಕನಾಗಿ ಇರ್ತಾರೋ, ಸ್ಥಿರ ಬುದ್ಧಿಯನ್ನು ಹೊಂದಿರ್ತಾರೋ ಅಂಥವನು ಬ್ರಹ್ಮಯೋಗಾತ್ಮ. ಬ್ರಹ್ಮದಲ್ಲಿ ಅವನು ಸೇರಿಕೊಂಡು, ಬ್ರಹ್ಮನಲ್ಲಿ ಸೇರ್ಕೊಳ್ಳೋದು ಅಂತಂದರೆ ಮಾನಸಿಕವಾಗಿ ದೇಹ ತ್ಯಾಗ ಮಾಡೋದು ಅಂತಲ್ಲ, ಅವನ ಮನಸ್ಸು ಬ್ರಹ್ಮದಲ್ಲೇ ಲೀನವಾಗಿ ಅವನಿಗೆ ಸುಖಂ ಅಕ್ಷಯಂ ಅಶ್ನುತೆ. ಸುಖ ಅಂತಕ್ಕಂಥದ್ದು ಅಕ್ಷಯ, ಕ್ಷಯರಹಿತವಾಗಿ ಆ ಸುಖವನ್ನೇ ಉಣ್ಣುತ್ತಾನೆ, ಉಪಭೋಗಿಸ್ತಾನೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಏನಾಗ್ಬಿಟ್ಟಿದೆ, ನಮಗೆಲ್ಲ ಒಂದು ಹುಟ್ಟದಾಗಿಂದ ಹೊರಗಡೆಯಿಂದ ಸಿಕ್ಕಿದ್ದೇನೆ ಸುಖ ಅಂತಕ್ಕಂಥದ್ದು ಅಭ್ಯಾಸ ಆಗೋಗಿದೆ ಅಲ್ವಾ. ನಮಗೆ ಇಷ್ಟು ತಿಂದ್ರೇನೆ ಸರಿ, ಇಷ್ಟಕ್ಕಿಂತ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಏನೋ ಒಂಥರ ಮಾನಸಿಕವಾದ ತೊಳಲಾಟ. ಯಾರೋ ಕೆಲವರು ಇದ್ರೇ ನಮಗೆ ಸುಖ ಅಂತ ಅನ್ಸುತ್ತೆ, ಅವರಿಲ್ಲ ಅಂದರೆ ದುಃಖ ಅನ್ಸುತ್ತೆ. ಅಥವಾ ನಮಗೇನೋ ಬೇಕಾದ್ದು ಕೇಳಿದ್ರೇ ಸುಖ. ಇವಾಗ ನಮಗೆ ಸಾಮಾನ್ಯವಾಗಿ ಈ ಕಡೆ ದಕ್ಷಿಣ ಭಾರತದವ್ರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೆಚ್ಚು ಜನಕ್ಕೆ ಇಷ್ಟ. ಅವ್ರಿಗೆ ಹಿಂದೂಸ್ತಾನಿ ಸಂಗೀತ ಹಾಕ್ಬಿಟ್ರೆ ಕಿರಿಕಿರಿ. ಈ ಮಂಗಳೂರು ಕಡೆಯವ್ರಿಗೆಲ್ಲ ಯಕ್ಷಗಾನ ತುಂಬ ಇಷ್ಟ, ಅವ್ರಿಗೆ ಭರತನಾಟ್ಯ ಅಷ್ಟು ಇಷ್ಟ ಆಗಲ್ಲ. ನಮಗೆ ಭರತನಾಟ್ಯ ಇಷ್ಟ ಆಗುತ್ತೆ, ಯಕ್ಷಗಾನ ಇಷ್ಟ ಆಗಲ್ಲ. ಹೀಗೆ ಪ್ರದೇಶವಾರು ಅಥವಾ ವ್ಯಕ್ತಿಯ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ವ್ಯತ್ಯಾಸ ಆಗ್ತಾ ಇರುತ್ತೆ, ಅಥವಾ ಅವನ ಹುಟ್ಟಿನ ಕೆಲವು ಗುಣಗಳು ವ್ಯತ್ಯಾಸ ಆಗ್ತಾ ಇರುತ್ತೆ. ನಮಗೆ ಏನೇ ವ್ಯತ್ಯಾಸ ಇದ್ರೂ ಕೂಡ ಇದೆಲ್ಲ ಆಚೆ ಕಡೆಯಿಂದ ಬರ್ತಕ್ಕಂಥದ್ದು ಸುಖ, ಅದು ಪರ್ಮನೆಂಟ್ ಆಗಿರೋದಿಲ್ಲ ಅಂತಕ್ಕಂಥದ್ದು ಲೋಕಪ್ರಸಿದ್ಧ, ಎಲ್ಲರಿಗೂ ಅನುಭವದಲ್ಲಿ ಇದೆ ಅದು. ಆದರೆ ಇದ್ಯಾವುದು ಇಲ್ಲದೇನೂ ಕೂಡ ನಾವು ಇರ್ಬೋದು ಅಂತಕ್ಕಂಥ ಒಂದು ಮಾನಸಿಕ ಸ್ಥಿತಿಯನ್ನು ಪಡ್ಕೊಂಡ್ರೆ ಅವನಿಗೆ ಅಕ್ಷಯವಾದ ಸುಖ ಅನ್ನೋದು ಉಂಟಾಗುತ್ತೆ. ನಮಗೆ ನಿಜ ಹೇಳಬೇಕು ಅಂದರೆ ಹೊರಗಡೆಯಿಂದ ಸಿಕ್ಕೋ ಎಷ್ಟೋ ಸುಖಗಳು ಇಲ್ಲದೆ ಕೂಡ ನಾವು ಸುಖವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಇರೋದಕ್ಕೆ ಖಂಡಿತ ಸಾಧ್ಯ ಇದೆ. ಯಾಕೆಂದರೆ ಹೇಗೆ ಈ ನೃತ್ಯ ಗೀತಾದಿಗಳ ಆರಂಭ ಮುಂಚೆ ಇರಲಿಲ್ಲ ಅಥವಾ ಅದು ಮುಗಿದ ಮೇಲೆ ಇರೋದಿಲ್ವೋ, ಅದೇ ಥರ ಕೆಲವು ಸಂಬಂಧಗಳು ಏನು ಹುಟ್ಟದಿಂದನೂ ಇರೋದಿಲ್ಲ, ಅಥವಾ ಹುಟ್ಟದಿಂದ ಇದ್ದಂಥ ಸಂಬಂಧಗಳು ಸಾಯೋವರೆಗೂ ಇರೋದಿಲ್ಲ. ಅದು ಮಧ್ಯದಲ್ಲಿ ಯಾವ ರೀತಿನಾದರೂ ಬೇರೆ ಆದರೂ ಕೂಡ ನಾವು ನಮ್ಮ ಈ ದೇಹ ಇರೋವರೆಗೂ ಜೀವನವನ್ನು ಮಾಡ್ತಾನೆ ಇರ್ತೀವಿ. ಆ ದುಃಖ ಅಂತಕ್ಕಂಥದ್ದು ತಾತ್ಕಾಲಿಕವಾಗಿ ಬಂದು ಹೋಗಬಹುದೇ ಹೊರತು ಅದು ಅತ್ಯಂತ ಅವಶ್ಯ ಅಂತಕ್ಕಂಥದ್ದು ಎಲ್ಲೂ ಕಂಡುಬರೋದೇ ಇಲ್ಲ. ಹಾಗಾಗಿ ಯಾರು ತನ್ನ ಮಾನಸಿಕ ಸ್ಥಿತಿಯಲ್ಲಿ ಅವನು ಸಂತೋಷವಾಗಿರಬೇಕು ಅಂತ ಅಂದ್ಕೊಂಡಿರ್ತಾನೋ, ಅಂದರೆ ಬಾಹ್ಯ ಸ್ಪರ್ಶಗಳಿಂದ ಹೊರಗಡೆಯಿಂದ ಬಂದಿದ್ದಂತಹ ಒಂದು ಸುಖ ದುಃಖಗಳಿಗೆ ವಶನಾಗದೆ ಇರ್ತಾನೋ ಅಂಥವ್ನಿಗೇನಾಗುತ್ತೆ, ಅಕ್ಷಯವಾದಂಥ ಸುಖ ಉಂಟಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯೇ ಹಿ ಸಂಸ್ಪರ್ಶಜ ಭೋಗ ದುಃಖಯೋ ನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಶ್ರೀಕೃಷ್ಣ ಅರ್ಜುನನ್ನ ಕುರಿತು ಹೇಳ್ತಾ ಇದ್ದಾನೆ, ಹೇ ಕೌಂತೆಯ, ಯಾವ ಭೋಗಗಳು ಇದೆಯಲ್ಲ ಅದು ಸಂಸ್ಪರ್ಶದಿಂದ ಉಂಟಾಗತ್ತೆ. ಸಂಸ್ಪರ್ಶ ಅಂತಂದ್ರೇನು, ನಮಗೆ ಅದು ಟಚ್ ಆದಾಗ ಅಥವಾ ನಮ್ಮ ಅನುಭವಕ್ಕೆ ಬಂದಾಗ ತಾನೇ ನಮಗೆ ಅದು ಸುಖ ಅಂತಕ್ಕಂಥದ್ದು ಉಂಟಾಗೋದು. ಈಗ ಸೆಕೆಗಾಲದಲ್ಲಿ ಇದ್ದೀವಿ, ಸಣ್ಣ ಗಾಳಿ ಬೀಸಿ ಮೈಗೆ ತಾಗ್ದಾಗ ಏನಾಗುತ್ತೆ, ಸುಖ ಅನಿಸುತ್ತೆ. ಅಥವಾ ಮೂಗಿಗೆ ಯಾವ್ದಾದ್ರು ಒಳ್ಳೆ ಸುಗಂಧವಾದಂತಹ ವಾಸನೆ ಪಡೆದಾಗ ಸುಖ ಅನಿಸುತ್ತೆ. ಈ ರೀತಿಯಾಗಿ ನಾಲಿಗೆ ಮೇಲೆ ರುಚಿಯಾದಂಥ ಆಹಾರ ಬಿದ್ದಾಗ ಸುಖ ಅನಿಸುತ್ತೆ. ಕಿವಿಗೆ ನಮ್ಮನ್ನು ಹೊಗಳಿದ್ರೆ ಅಥವಾ ನಮ್ಗೆ ಇಷ್ಟವಾದಂಥ ಮಾತಾಡಿದ್ರೆ ಸುಖ ಅನಿಸುತ್ತೆ. ಆದರೆ ಇದೆಲ್ಲವೂ ಅಂತ್ಯ ಇರೋದು ಅಲ್ವಾ. ಆದಿ ಇದೆ, ಅಂತ್ಯ ಇದೆ. ಅದು ಬರೋದಕ್ಕೆ ಮುಂಚೆ ಇರಲಿಲ್ಲ, ಅದಾಗೋದ್ಮೇಲೆ ಮತ್ತೆ ಇರೋದಿಲ್ಲ. ಹಾಗಾಗಿ ಆದ್ಯಂತಗಳು ಇರೋದ್ರಿಂದ ಅದಕ್ಕೆ ಏನೋ ಅವೆಲ್ಲವೂ ದುಃಖದಲ್ಲೇ ಕೊನೆ ಆಗತ್ತೆ. ದುಃಖ ಯೋನಯ, ದುಃಖದಿಂದಲೇ ಉಂಟಾಗಿರ್ತದದು. ಹಾಗಾಗಿ ಯಾರು ಬುದ್ಧಿವಂತರಾಗಿರ್ತಾರಲ್ಲ, ಪಂಡಿತರಾಗಿರ್ತಾರಲ್ಲ, ಅಂಥವರು ಅದರಲ್ಲಿ ಹೆಚ್ಚು ತೊಡಗಿಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಮಗಿದು ಅನೇಕ ಸತಿ ಅನುಭವಕ್ಕೆ ಬಂದರೂ ಕೂಡ
ನಮ್ಮ ಮಾನಸಿಕ ಸ್ಥಿತಿ ಏನಾಗಿದೆ, ತಿರ್ಗಾ ಅಲ್ಲಿಗೇನೆ ಹೋಗತ್ತೆ ಅಲ್ವಾ? ಯಾಕೆ ಅಂದರೆ ಹುಟ್ಟಿನಿಂದ ನಮಗೆ ಆ ಥರ ಅಧ್ಯಾಸ, ನಿನ್ನೆ ಕ್ಲಾಸಲ್ಲಿ ಹೇಳಿದ್ನಲ್ಲ, ಆ ಥರ ಅಧ್ಯಾಸ ಇಲ್ಲದೇ ಇರ್ತಕ್ಕಂಥದ್ದನ್ನ ಇದೆ ಅಂತಕ್ಕಂಥ ಆರೋಪ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆರೋಪ ಮಾಡ್ಕೊಂಡು ನಾವು ಅದರಲ್ಲೇ ಮೈಂಡ್ ಸೆಟ್ ಅಂತ ಹೇಳ್ತಾರಲ್ಲ, ಆ ಥರ ಮೈಂಡ್ ಸೆಟ್ ಇದಿದ್ರೇನೆ ಕೆಲವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಕು ಅಂತ ಇರತ್ತೆ. ಅವ್ರಿಗೆ ಕಾಫಿ ಕುಡಿದ್ರೇನೆ ಕೆಲಸ ಮಾಡೋಕ್ಕಾಗಲ್ಲ, ಇದಕ್ಕೆ ತಲೆನೇ ಓಡಲ್ಲ ಅಂತಾರೆ. ಹಾಗೆ ಒಬ್ಬೊಬ್ರಿಗೆ ಒಂದೊಂದು ಅಭ್ಯಾಸಗಳು, ಅದು ಅಭ್ಯಾಸನ ಬಿಡೋದಕ್ಕೆ ಕಷ್ಟ. ಅದರಿಂದ ಗ್ರ್ಯಾಜುವಲ್ ಆಗಿ ಖಂಡಿತ ಬಿಡ್ಬೋದು, ಅದಿಲ್ದೇನೂ ಇರ್ಬೋದು ಅಂತ ಹೇಳಿ ನಾವು ಸಾಧನೆ ಮಾಡಿ ತೋರಿಸ್ಬೋದು. ಯಾವುದು ಅತ್ಯಂತ ಅವಶ್ಯಕ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹಾಗಾಗಿ ನಮ್ಮ ಮಾನಸಿಕ ಸ್ಥಿತಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ಷತಿ ವಿಮೋಕ್ಷಣ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಃ. ಶಕ್ನೋತಿ ಹಿ ಏವ ಯಹ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್. ಶರೀರದಿಂದ ಬಿಡುಗಡೆ ಆಗೋದಕ್ಕೆ ಮುಂಚೆನೆ ಯಾರು ಈ ಕಾಮ ಕ್ರೋಧಾದಿಗಳ ವೇಗವನ್ನ ತಡಿತಾನೋ ಅವನು ಯುಕ್ತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾತಕ್ಕೆ ಅಂತಂದ್ರೆ, ನಮಗೆ ಈ ಕಾಮ ಅಥವಾ ಕ್ರೋಧ ಅಂತಕ್ಕಂಥದ್ದು ಅವಾಗವಾಗ ಮೂಡ್ತಾ ಇರುತ್ತಲ್ವಾ, ಅಥವಾ ಕೆಲವರು ಯಾವಾಗಲೂ ಅದರಲ್ಲೇ ಇರ್ತಾರೆ. ಅದು ಬಂದಾಗ ಆ ವೇಗವನ್ನ ಕಡಿತಗೊಳಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಯಾಕೆ ಅಂತಂದ್ರೆ, ನಾವು ಅನೇಕ ದೃಶ್ಯಗಳನ್ನ ನೋಡ್ತಾ ಇರ್ತೀವಲ್ವಾ ಟಿ ವಿನಲ್ಲಿ, ಮತ್ತು ಬೇರೆ ಬೇರೆ ಸಿನಿಮಾ ಆ್ಯಕ್ಟರ್ ವಿಚಾರದಲ್ಲಿರ್ಬೋದು, ಟೆರರಿಸ್ಟ್ ವಿಚಾರದಲ್ಲಿರ್ಬೋದು, ಯಾವುದೇ ಅನೇಕ, ಅಥವಾ ನಮಗೆ ಗೊತ್ತಿರತಕ್ಕಂಥ ಸಾಮಾನ್ಯ ಜನರ ವಿಷಯದಲ್ಲೇ ಇರ್ಬೋದು, ಆ ಕಾಮ ಅಥವಾ ಕ್ರೋಧ ಅಂತಕ್ಕಂಥದ್ದು ಒಂದು ಮಿತಿಯನ್ನು ಮೀರ್ತು ಅಂತಂದರೆ ಎಲ್ಲೆಲ್ಲೋ ಹೊರಟೋಗುತ್ತೆ ಜೀವನ ಅನ್ನೋದು. ಹಾಗಾಗಿ ಅದನ್ನ ಯಾರು ನಿಯಂತ್ರಣವನ್ನ ಮಾಡ್ಕೊಳ್ತಾನೋ ಅದನ್ನೆಲ್ಲ ಒಂದು ತಪ್ಪು ಅಂತಲ್ಲ. ಸುಖವನ್ನ ಅನುಭವಿಸ್ಬೇಕು ಅಂತಕ್ಕಂಥದ್ದು ತಪ್ಪಲ್ಲ, ಸ್ವಲ್ಪ ಮಟ್ಟಿನ ಕೋಪನೂ ಇರಬೇಕು. ಅತೀ ತಾಳ್ಮೆಯಿಂದ ಇದ್ರೂ ನಮ್ಮನ್ನ ತುಳಿತಾರೆ. ಅತಿ ಕೋಪ ಆದ್ರೆ ಯಾರು ಹತ್ರ ಬರಲ್ಲ. ಅತಿ ಸಿಹಿನೂ ಆಗ್ಬೇಡಿ, ಅತಿ ಕಹಿನೂ ಆಗ್ಬೇಡಿ ಅಂತ ಹೇಳ್ತಾರಲ್ಲ, ಆ ಥರ. ತುಂಬಾ ತಾಳ್ಮೆ ಇದ್ರೆ ಬೇರೆ ಬೇರೆ ತರ ಟ್ರೀಟ್ ಮಾಡ್ತಾರೆ, ತುಂಬಾ ಕೋಪ ಇದ್ರೆ ಬೇರೆ ತರ ಟ್ರೀಟ್ ಮಾಡ್ತಾರೆ. ಎಲ್ಲವೂ ಮಧ್ಯಮ ವೇಗದಲ್ಲಿ ಇರಬೇಕು, ಯಾವುದನ್ನು ಎಕ್ಸ್ಟ್ರೀಮ್ ಇರಬಾರ್ದು, ಹೈಯರ್ ಎಂಡಲ್ಲೂ ಇರಬಾರ್ದು, ಲೋಯರ್ ಎಂಡಲ್ಲೂ ಇರಬಾರ್ದು, ಮಿಡ್ಲಲ್ಲಿ ಇರಬೇಕು ಅಂತ ಹೇಳಿ ಹೇಳ್ತಾರಲ್ಲ. ಹಾಗೆ ಯಾರು ಈ ಕಾಮಕ್ರೋಧಾದಿಗಳನ್ನ ವೇಗವನ್ನ ನಿಯಂತ್ರಣ ಮಾಡಿಕೊಂಡಿರ್ತಾನೋ ಅವನೇ ಯುಕ್ತವಾನದನೋ, ಅವನೇ ಫಿಟ್ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಯೋ ಅಂತಃಸುಖೋ ಅಂತರಾರಾಮಸ್ತುತಾಂತರ್ಜ್ಯೋತಿರೇವಯ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ. ಯೋ ಅಂತಃ ಸುಖೋ ಅಂತರ್ ಆರಾಮಃ ತಥಾ ಅಂತರ್ಜ್ಯೋತಿರೇವ ಯಹ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ. ಯಾವನು ಅಂತಃಸುಖನಾಗಿರ್ತಾನೋ, ಅಂತಃಸುಖ ಅಂತಂದ್ರೆ ನಾವು ಮಾನಸಿಕವಾಗಿ ಸುಖ ಅಂತಕ್ಕಂಥದ್ದು ಏನು ಅಂತ ಹೇಳೋದಕ್ಕೆ ಡೆಫಿನಿಷನ್ನ ಸ್ವಲ್ಪ ಕಷ್ಟ. ಯಾಕೆ, ಹಸುವಾದಾಗ ಊಟ ಮಾಡೋದೇ ಸುಖ ಅನ್ಸಿದ್ರೆ ಅದೇ ಊಟ ಸ್ವಲ್ಪ ಜಾಸ್ತಿ ಆಗಿ ತಿಂದ್ಬಿಟ್ರೆ ಒಂಥರ ಹಿಂಸೆ ಆಗುತ್ತೆ, ಸರಿಯಾಗಿ ಡೈಜೆಷನ್ ಆಗಲ್ಲ, ಒಂಥರ ಕೂತ್ಕೊಳ್ಳೋ ಕಾಲ, ನಿಂತ್ಕೊಳ್ಳೋ ಕಾಲ, ಆ ಥರ ಒಂಥರ ಹಿಂಸೆ. ಅದು ಅನುಭವಿಸ್ದಾಗಲೇ ಗೊತ್ತಾಗತ್ತೆ. ಅದೇ ಊಟ ಮಾಡದೇ ಇದ್ದಾಗ ಸುಸ್ತಾಗತ್ತೆ, ಅದು ಅನುಭವಕ್ಕೆ ಬಂದಿರುತ್ತೆ. ನಿದ್ರೆ ಬಂದಾಗ ಮಲಗಿದ್ರೇನೆ ಸುಖ ಅನ್ಸುತ್ತೆ, ಆದರೆ ಮಲಗ್ತೀವಿ, ನಿದ್ದೆ ಬರಲಿಲ್ಲ ಅಂದರೆ ದುಃಖ ಆಗತ್ತೆ. ಅಥವಾ ಅತೀ ಜಾಸ್ತಿ ಮಲಗ್ಬಿಟ್ರು ಮೈಕೈ ನೋವು ಬರುತ್ತೆ ಅಲ್ವಾ? ಹಾಗಾಗಿ ಈ ಸುಖ ಅಂತಕ್ಕಂಥದ್ದಕ್ಕೆ ಹೀಗೆ ಅಂತ ಹೇಳೋದಕ್ಕೆ ಬರಲ್ಲ. ಅದು ಕಾಲ ಕಾಲಕ್ಕೆ ಸುಖ ಅನ್ನೋ ಪದಕ್ಕೆ ಅರ್ಥ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆದರೆ ಮಾನಸಿಕವಾಗಿ ನಮ್ಮ ಇದು ಏನು ಹೇಳ್ತಾರೆ ಅಂತಂದರೆ, ಸಕ್ಸಸ್ ಈಸ್ ಮೆಜರ್ಡ್ ಬೈ ಅದರ್ಸ್, ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಇನ್ ಯುವರ್ ಸೆಲ್ಫ್ ಅಂತ. ನಮಗೆ ಜಯ ಅಂತಕ್ಕಂಥದ್ದು ಬೇರೆಯವ್ರು ನಿರ್ಧಾರ ಮಾಡಬೇಕು. ನಾವೊಂದು ರನ್ನಿಂಗ್ ರೇಸ್ ಓಡ್ತೀವಿ ಅಂತಂದ್ರೆ ಅಲ್ಲಿ ಎಷ್ಟು ಜನ ಇರ್ತಾರೆ, ಅದಕ್ಕೆಲ್ಲ ಫಸ್ಟ್ ಅಥವಾ ಸೆಕೆಂಡ್ ಬಂದರೆ ಪ್ರೈಸು, ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅಂತ ಹೇಳ್ತಾರೆ. ಆದರೆ
ಅದು ಮೆಜರ್ಡ್ ಬೈ ಅದರ್ಸ್, ಬೇರೆಯವ್ರು ಡಿಸೈಡ್ ಮಾಡೋದು. ಆದರೆ ನಾನು ಸುಖವಾಗಿರ್ತೀನಿ, ನಾನು ಆರಾಮಾಗಿದ್ದೀನಿ ಅಂತ ನಾನು ಡಿಸೈಡ್ ಮಾಡ್ಕೊಂತು ಅಂತಂದರೆ ಬೇರೆ ಯಾರು ನನ್ನನ್ನು ಏನೂ ಮಾಡೋಕ್ಕಾಗೋದಿಲ್ಲ, ಬೇರೆ ಯಾರು ಅದಕ್ಕೆ ಸರ್ಟಿಫಿಕೇಟು ಕೊಡಬೇಕಾಗಿಲ್ಲ ಅನ್ನೋ ಅರ್ಥದಲ್ಲಿ ಅಂತಃಸುಖ ಆರಾಮ. ಆರಾಮ ಅಂತಂದರೆ ಯಾರು ಉಪರತಿಯನ್ನು ಹೊಂದಿರ್ತಾನೋ, ಅಂದರೆ ಈ ಮನಸ್ಸಿನಲ್ಲಿರ್ತಕ್ಕಂತಹ ಆ ಚೇತನದ ಜೊತೆಗೆ ನಾವು ಸಂಭಾಷಣೆಯನ್ನು ಮಾಡಬೇಕಂತೆ, ಅದ್ರ ಜೊತೆಗೆ ನಾವು ಸಲ್ಲಾಪವನ್ನು ಮಾಡಬೇಕು, ಉಪರತಿ, ಅದ್ರ ಜೊತೆ ರಮಿಸ್ಬೇಕಂತೆ. ಅಂಥವನು ಏನಾಗ್ತಾನೆ, ಅಂತರ್ಜ್ಯೋತಿರ್ ಏವಯ, ಆ ಒಳಗಡೆ ಇರ್ತಕ್ಕಂತಹ ಜ್ಞಾನ ಎಂಬ ಜ್ಯೋತಿಯನ್ನು ಯಾರು ಕಂಡ್ಕೊಳ್ತಾರೋ ಅಂಥವನು ಯೋಗಿ, ಅಂಥವನು ಬ್ರಹ್ಮ ನಿರ್ವಾಣವನ್ನು ಹೊಂದ್ತಾನೆ, ಅಂಥವನು ಬ್ರಹ್ಮವನ್ನು ಪಡ್ಕೊಳ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಲ್ಲ ನಮ್ಮ ಒಳಗಡೆ ಇರ್ತಕ್ಕಂಥದ್ದನ್ನು ನಾವು ಹೊರಗಡೆ ಸುಖಾನೇ, ಹೊರಗಡೆ ಪ್ರಪಂಚನೇ ನೋಡಿ ಇದಿದ್ರೇನೆ ಅನ್ನೋ ಒಂದು ಮಾನಸಿಕ ಸ್ಥಿತಿಯಲ್ಲಿ ಇರೋದ್ರಿಂದ ಅದನ್ನು ನಾವು ಬದಲಾವಣೆ ಮಾಡಿಕೊಂಡಾಗ ಈ ರೀತಿಯಾದಂತಹ ಒಂದು ಬ್ರಾಹ್ಮಿ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾ ಯದಾ ಆತ್ಮಾನಃ ಸರ್ವಭೂತ ಹಿತೇ ರತಾಃ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣಕಲ್ಮಷಾಃ. ಯಾರು ಋಷಿಗಳು ಇದಾರೋ ಅವರು ಕ್ಷೀಣ ಕಲ್ಮಷರಾಗಿ, ಅಂದರೆ ಈ ಕಲ್ಮಷಗಳೆಲ್ಲವನ್ನು ಕಳೆದುಕೊಂಡು ಬ್ರಹ್ಮ ನಿರ್ವಾಣವನ್ನ ಪಡ್ಕೊಳ್ತಾರೆ. ಛಿನ್ನದ್ವೈದ ಯಥಾತ್ಮಾನಃ, ಈ ದ್ವೈದ ಎರಡು ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನ ಬಿಟ್ಟು ಎಲ್ಲ ಸಂಶಯಗಳನ್ನು ಕತ್ತರಿಸಿಕೊಂಡು, ಅಂದರೆ ಆ ಸಂಶಯಗಳ ನಿವಾರಣೆಯನ್ನು ಮಾಡಿಕೊಂಡು ಎಲ್ಲ ಭೂತಗಳಿಗೂ ಕೂಡ ಅಭಯವನ್ನ ಕೊಡ್ತಕ್ಕಂಥವ್ರು ಅವರೇನಾಗ್ತಾರೆ, ಬ್ರಹ್ಮ ನಿರ್ವಾಣವನ್ನ ಪಡಿತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಂಶಯ ಮತ್ತೆ ಆ ದ್ವೈದ ಅಂತಕ್ಕಂತಹ ಭಾವನೆಯನ್ನ ಬಿಟ್ಟವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಾಮಕ್ರೋಧ ವಿಯುಕ್ತಾನಾಂ ಮಿತಚೇತಸಾಂ ಅಭಿದೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧ ವಿಯುಕ್ತಾನಾಂ, ಕಾಮ ಮತ್ತು ಕ್ರೋಧ ಇತ್ಯಾದಿಗಳು ಏನಿದೆ ಅದನ್ನ ಬಿಟ್ಟವನು ಏನವನು ಸನ್ಯಾಸಿಯ ಜೀವನ, ಅಂದರೆ ಎಲ್ಲವನ್ನು ಬಿಟ್ಟವನಾಗಿ ಅಂತ ಹೇಳಿ ಸಾಮಾನ್ಯ ಅರ್ಥವನ್ನ ಹೇಳ್ತಾರೆ. ಯಾಕೆಂದ್ರೆ ಸನ್ಯಾಸಿಗಳು ವಿಶೇಷವಾಗಿ ಇವನ್ನೆಲ್ಲ ಬಿಡಬೇಕು ಅಂತ ಹೇಳೋದ್ರಿಂದ ಎಲ್ಲ ಬಿಟ್ಟವರು ಸನ್ಯಾಸಿಗಳು ತರದಲ್ಲಿ ಜೀವನವನ್ನ ಮಾಡ್ತಕ್ಕಂಥವ್ರು. ಅಂದ್ರೆ ಅವರು ಎಲ್ಲ ಕಡೆಯಲ್ಲೂ ಬ್ರಹ್ಮವನ್ನೇ ನೋಡ್ತಾರೆ ಅಂತ ಹೇಳಿ, ಅಂದ್ರೆ ಆ ಭೇದ ಭಾವ ದೃಷ್ಟಿ ಇರೋದ್ರಿಂದನೇ ನಮಗೆ ಸುಖ ದುಃಖಗಳು ಉಂಟಾಗ್ತದೆ. ಸಮಭಾವವನ್ನ ನಾವು ಹೊಂದಾಗ ಸುಖ ದುಃಖ ಅಂತಕ್ಕಂಥ ಆ ದ್ವಂದ್ವವೇ ಇರೋದಿಲ್ಲ. ಹಾಗಾಗಿ ಯಾರು ವಿಯುಕ್ತಾತ್ಮರಾಗಿರ್ತಾರೆ, ಕಾಮಕ್ರೋಧದಿಂದ ವಿಯುಕ್ತರಾಗಿರ್ತಾರೆ, ಅಂಥವರು ಬ್ರಹ್ಮ ನಿರ್ವಾಣವನ್ನ ಪಡಿತಾರೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲದಕ್ಕೂ ಏನು ಅಂತಂದ್ರೆ ಸತತವಾದಂತಹ ಪ್ರಯತ್ನ ಬೇಕು. ಒಂದು ಉದಾಹರಣೆ ಮೂಲಕ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ಜನಿವಾರ, ಯಜ್ಞೋಪವೀತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ. ಅದನ್ನ ಬಿಡಿಸ್ಬೇಕು ಅಂತಂದ್ರೆ ಸರಿಯಾದ ಜಾಗದಲ್ಲಿ ಹಿಡ್ಕೊಂಡು ಅದನ್ನ ಬಿಡಿಸುತ್ತೆ ಅಂದ್ರೆ ಬಹಳ ಸುಲಭವಾಗಿ ಬಿಟ್ಕೊಳ್ಳುತ್ತೆ ಅದು. ಅಂದ್ರೆ ಧಾರಣೆ ಮಾಡ್ಕೊಳ್ಳೋಕೆ ಹಾಕೊಳ್ಳೋದಕ್ಕೆ ಸುಲಭವಾಗತ್ತೆ. ನೀವು ಎಲ್ಲೋ ಹಿಡ್ಕೊಂಡು ಎಳೆದ್ಬಿಟ್ರೆ ಅದು ಗೋಜಲಾಗ್ಬಿಟ್ಟಿತ್ತು ಅಂದ್ರೆ ಒಂದು ಸತಿ ಅದನ್ನ ಬಿಡಿಸೋದೇ ಕಷ್ಟ. ಅದು ಆ ಥರ ಆಗ್ಬಿಡುತ್ತೆ, ಬಿಸಾಕೋಣ ಅನ್ಸ್ಬಿಡತ್ತೆ, ಅಷ್ಟೊಂದು ತಾಳ್ಮೆ ಕೆಡಿಸ್ಬಿಡುತ್ತೆ. ಹಾಗಾದ್ರೆ ಅದೇ ಸರಿಯಾಗಿ ಹಿಡ್ಕೊಂಡು ಬಿಡಿಸುತ್ತ ಅಂತಂದ್ರೆ ಬಹಳ ಸುಲಭವಾಗಿ ಬರುತ್ತೆ. ಜೀವನನೂ ಹಾಗೆ ಸರಿಯಾದಂತಹ ಜಾಗದಲ್ಲಿ, ಅಂದ್ರೆ ಎಲ್ಲಿ ನಾವು ಹೇಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ಸುಲಭ. ನಾವು ಯಾವುದೋ ಸಮಸ್ಯೆಗೆ ಎಲ್ಲೋ ಪರಿಹಾರ ಹುಡುಕ್ತೀವಿ ಅಂತಂದ್ರೆ ಅದು ಎಂದಿಗೂ ಸಾಧ್ಯ ಇಲ್ಲ. ಜನವಾರಕ್ಕೆ ಕೈ ಹಾಕಿ ರಾಜ್ಯದಲ್ಲಿ ಏನೇನು ಗಲಾಟೆಗಳಾಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲರೂ ನೋಡ್ತಾ ಇದ್ದೀರ.
ಆ ಜನಿವಾರ ಅಂತಕ್ಕಂಥದ್ದಕ್ಕೆ ಹೆಚ್ಚಿನ ಮಹತ್ವ ಇದೆ. ಆ ಮಹತ್ವವನ್ನು ಕೊಡಬೇಕಾದವರು ಯಾರು? ನಾವು. ಮೊದಲನೇದಾಗಿ ಹಿಂದೂಗಳಾದವರು ಗೌರವವನ್ನು ಕೊಡಬೇಕು. ಎರಡನೇದಾಗಿ ಅದನ್ನು ಯಾರು ಧಾರಣೆ ಮಾಡ್ಕೊಳ್ತಾರಲ್ಲ ಅವರು ಅದರ ಮಹತ್ವವನ್ನು ತಿಳ್ಕೊಂಡು ಅದಕ್ಕೆ ತಕ್ಕನಾದಂತಹ ಅನುಷ್ಠಾನವನ್ನು ಮಾಡಿದಾಗ ಅದಕ್ಕೆ ಗೌರವ. ಮತ್ತೆ ನಾವು ಯಾವುದನ್ನು ತುಚ್ಛವಾಗಿ ನೋಡ್ತಕ್ಕಂತಹ ಭಾವನೆಯನ್ನ ಬಿಡಬೇಕು. ಹಾಗೆ ನಾವು ವಿವೇಕದಿಂದ ಎಲ್ಲ ಕಾರ್ಯವನ್ನು ಮಾಡಬೇಕು. ಪ್ರತಿ ಹೆಜ್ಜೆಯಲ್ಲೂ ವಿವೇಕ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಜನಿವಾರನ ಸರಿಯಾಗಿ ಹಿಡಿದು ಅದನ್ನ ಯಾವ ರೀತಿ ಸುಲಭವಾಗಿ ಬಿಡಿಸ್ಬೇಕೋ ಅದೇ ರೀತಿ ಈ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಬಿಡಿಸ್ಕೊಂಡ್ರೆ ಜೀವನ ಸುಖ ಆಗತ್ತೆ. ನಾವು ಎಲ್ಲೆಲ್ಲೋ ಹೇಗೋ ಎಳೆದಾಡ್ಬಿಟ್ರೆ ಜೀವನ ಗೋಜಲಮಯ ಆಗ್ಬಿಡುತ್ತೆ. ಹಾಗಾಗಿ ಜೀವನ, ಜನಿವಾರ ಎರಡರ ಬಗ್ಗೆನೂ ಜೋಪಾನ ಅಂತ ಹೇಳಿ ಇವತ್ತಿನ ಚಿಂತನೆಯನ್ನ ಮುಗಿಸ್ತಾ ಇದ್ದೀನಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.